ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭೈರತಿ ಬಸವರಾಜ್ ಅವರಿಗೆ ಜೈಲ ಅಥವಾ ಪೊಲೀಸ್ ಕಸ್ಟಡಿನ ನಿರ್ಧಾರ ಇವತ್ತಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಟೆಸ್ಟ್ಗೆ ಸಿಐಡಿ ಟೀಮ್ ಅವ್ರನ್ನ ಕರೆದುಕೊಂಡು ಹೋಗುತ್ತೆ. MLA ನ ವೈದ್ಯಕೀಯ ಪರೀಕ್ಷೆ ಬಳಿಕ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅವ್ರನ್ನ ಹಾಜರುಪಡಿಸಲಾಗುತ್ತೆ. ತನಿಖೆಯ ಹಿನ್ನೆಲೆ ಕನಿಷ್ಠ 5 ದಿನ ಕಸ್ಟಡಿಗೆ ಕೇಳಕ್ಕೆ ಸಿಐಡಿ ಅಧಿಕಾರಿಗಳು ಪ್ಲಾನ್ ಮಾಡಿದಾರಂತೆ. ಜೈಲ ಕಸ್ಟಡಿನ ಇವತ್ತು ಗೊತ್ತಾಗುತ್ತೆ. ತನಿಖೆ ಹಿನ್ನೆಲೆ ಕನಿಷ್ಠ 5 ದಿನ ಭೈರತಿ ಬಸವರಾಜ್ ಅವ್ರನ್ನ ತನಿಖೆ ಒಂದು ಕಸ್ಟಡಿಗೆ ಕೇಳಬಹುದು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಟೆಸ್ಟ್ಗೆ ಸಿಐಡಿ ಟೀಮ್ ಅವ್ರನ್ನ ಕರ್ಕೊಂಡು ಹೋಗುತ್ತೆ. ವೈದ್ಯಕೀಯ ಪರೀಕ್ಷೆ ಬಳಿಕ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅವ್ರನ್ನ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದ ನಂತರ ಈ ಕೇಸ್ನ ತನಿಖೆಯ ಸ್ಟೇಟಸ್ ಎಲ್ಲಿ ತನಕ ಬಂದಿದೆ ಆ್ಯಂಡ್ ಇವರು ಯಾಕೆ ತುಂಬ ಅತ್ಯಗತ್ಯವಾಗಿ ಈಗ ಕಸ್ಟಡಿಗೆ ಬೇಕು, ಇವರಿಂದ ಬಾಯ್ಬಿಡಿಸಬೇಕಾಗಿರುವ ವಿಚಾರಗಳೇನು, ಮಾಹಿತಿ ಕೆದಕಬೇಕಾಗಿರುವ ವಿಚಾರ ಏನು, ಇವೆಲ್ಲವನ್ನ ಪ್ರಸ್ತಾಪ ಮಾಡ್ತಾರೆ. ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಜಡ್ಜ್ಗೆ. ಅವರಿಗೆ ಕನ್ವಿನ್ಸ್ ಅನ್ನಿಸ್ತು ಅಂದಾಗ ಅವ್ರು ಎಷ್ಟು ದಿನ ಕೇಳ್ತಾರೆ, ಇವರೆಷ್ಟು ದಿನ ಕೊಡಬೇಕು, ಇದನ್ನ ಲೆಕ್ಕಾಚಾರ ಹಾಕಿ ಅವ್ರನ್ನ ಕಸ್ಟಡಿಗೆ ಕೊಡುವ ಸಾಧ್ಯತೆಗಳು ದಟ್ಟವಾಗಿದ್ದಂಗೆ ಕಾಣಿಸ್ತಾ ಇದೆ. ಒಂದು ಕ್ಷೇತ್ರದ MLA, ಲಕ್ಷಾಂತರ ಜನ ವೋಟ್ ಹಾಕಿ ಗೆಲ್ಲಿಸಿದಂತಹ MLA ತಿಂಗಳಾನುಗಟ್ಲೆ ರಾಜ್ಯದಲ್ಲಿ ತಲೆಮರೆಸ್ಕೊಂಡು ಅಂತರ್ರಾಜ್ಯಕ್ಕೆ ಹೋಗ್ತಾರೆ, ಅಲ್ಲಿ ತಲೆಮರೆಸ್ಕೊಂಡಿರ್ತಾರೆ ಅಂದರೆ ಏನು ಕತೆ ಹೇಳಿ. ಒಂದು ಮರ್ಡರ್ ಕೇಸ್ನಲ್ಲಿ ಆರೋಪಿ. ಇವರ ರಾಜಕೀಯದ ಭವಿಷ್ಯ ಮುಂದಕ್ಕೆ ಹೆಂಗೆ ಗೊತ್ತಿಲ್ಲ. 28ಕ್ಕೆ ಅಸೆಂಬ್ಲಿ ಎಲೆಕ್ಷನ್ ಬಂದೇ ಬಿಡುತ್ತೆ. ಅಷ್ಟೊತ್ತಿಗೆ ಈ ಕೇಸ್ ಹಿಸ್ಟ್ರಿ ಕಂಪ್ಲೀಟಾಗಿ ಮುಗಿದು, ತನಿಖೆ ಎಲ್ಲ ಮುಗಿದು, ಇವ್ರದ್ದು ಏನೂ ಇಲ್ಲ ಅಂತ ಆದರೆ ಫೈನ್, ಇಲ್ಲ ಅಂದರೆ ಇವರ ರಾಜಕೀಯ ಭವಿಷ್ಯದ ಕತೆ ಗೋವಿಂದನ ಗೊತ್ತಿಲ್ಲ. ಸೊ ಇವತ್ತು ನಾವು ಗಮನಿಸಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಅವ್ರನ್ನ ಮೆಡಿಕಲ್ ಟೆಸ್ಟ್ ಆದಮೇಲೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಈ ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿಯನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಅವನು A20 ಮಲಯಾಳಿ ಅಜಿತ್ ಅಂತ. A20 ಇದರಲ್ಲಿ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿರೋ ಹಿನ್ನೆಲೆಯಲ್ಲಿ ಅವನನ್ನು ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ನೆನ್ನೆಯೇ ಒಂದು ಕಡೆ ಭೈರತಿ ಬಸವರಾಜ್, ಮತ್ತೊಂದು ಕಡೆ ಅಜಿತ್ನನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು. ಅದರಲ್ಲಿ A20 ಆರೋಪಿ ಅಂತೆ ಆತ. ಸೊ ಮತ್ತೊಬ್ಬ ಆರೋಪಿ ಈ ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ. ಈ ಭೈರತಿ ಬಸವರಾಜ್ ಅವರು A5 ಆರೋಪಿ ಈ ಪ್ರಕರಣದಲ್ಲಿ. ಜಗದೀಶ್ A1 ಹಾಗೆ A5 ಈ ಭೈರತಿ ಬಸವರಾಜ್ ಅವರು. ಅಜಿತ್ ಅಂತ A20 ಆರೋಪಿ. ಅಂದರೆ ಈ ಪ್ರಕರಣದಲ್ಲಿ ಎಷ್ಟು ನಂಬರ್ಸ್ ಎಷ್ಟಿದೆ ನೋಡಿ. ಇವರು ಕೂಡ ಜಾಮೀನಿಗೆ ಅರ್ಜಿ ಹಾಕಿದ್ದ, ಬಟ್ ಅದು ವಜಾ ಆಗಿದೆ. ಅವ್ರನ್ನೂ ನೆನ್ನೆನೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸೊ ಅವ್ರದ್ದು ಆಲ್ರೆಡಿ ಈಗ ಮೆಡಿಕಲ್ ಟೆಸ್ಟ್ ಮುಗ್ದಿದೆಯಂತೆ, ಕೋರ್ಟಿಗೆ ಹಾಜರುಪಡಿಸಿದ್ದಾರೆ. ಈಗ ಭೈರತಿ ಬಸವರಾಜ್ ಅವರು, ಇವರು ಪಬ್ಲಿಕ್ ಫಿಗರ್, ಇವರದ್ದೇ ಈಗ ಬಹಳ ಕುತೂಹಲ ಮೂಡಿಸ್ತಾ ಇರೋದು ಏನಾಗುತ್ತೆ ಅಂತ. ಬಹಳ ಮುಜುಗರ BJPಗೆ, ಅನುಮಾನವೇ ಇಲ್ಲ ಅದರಲ್ಲಿ. ಸಮರ್ಥಿಸ್ಕೊಳ್ಳೋಕೆ ಏನಿದೆ ಅವ್ರ ಹತ್ರ. ಒಬ್ಬ ಕೊಲೆ ಕೇಸ್ನಲ್ಲಿ ಆರೋಪಿಯನ್ನು ನೀವು ಸಮರ್ಥಿಸ್ಕೊಳ್ತೀರಾ ಅಂತ ಕಾಂಗ್ರೆಸ್ ಅವ್ರನ್ನ ಲಾಕ್ ಮಾಡೋ ಸಾಧ್ಯತೆ ಇದೆ. ಇದರ ನಡುವೆ ತೀರಾ ಮುಖಭಂಗ ಮಾತ್ರ ಯಾಕೆ ಬೇಕಿತ್ತು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ನೋಡಿ, ಈ ಕುಂಭಮೇಳಕ್ಕೆಲ್ಲ ಸಾಮಾನ್ಯವಾಗಿ ಏನಾದರೂ ಪಾಪಗಳಿದ್ರೆ, ಏನಾದರೂ ತಪ್ಪುಗಳಾಗಿದ್ರೆ ಎಲ್ಲ ತೊಳ್ಕೊಂಡು ಬರೋಣ ಅಂತ ಹೋಗ್ತಾರೆ. ಬಟ್ ಅದೇ ಕುಂಭಮೇಳಕ್ಕೆ ಹೋಗಿ ಫೋಟೋ ತಗೊಂಡ್ರಲ್ಲ, ಅದೇ ಅವ್ರಿಗೆ ಪ್ರಾಬ್ಲಮ್ ಆಗಿದೆ. ಮಲಯಾಳಿ ಅಜಿತ್ A20 ಆರೋಪಿ ಈತನೇ, ಗಮನಿಸ್ತಾ ಇದ್ದೀರಿ. ಈತ ಕೂಡ ಈ ಪ್ರಕರಣದಲ್ಲಿ A20 ಆರೋಪಿ ಇದ್ದಾನೆ.